ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ಅವರು ಬರ್ತೀವಿ ಅಂತ ಫೋನ್ ಮಾಡಿದ್ರೆ ಸರಿ ಅಂತ ಬಸ್ ಹತ್ರ ವೆಲ್ಕಮ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಡ್ರೈವರು ಕಂಡಕ್ಟರ್ ಎಲ್ರಿಗೂ ಇರ್ತಾರಲ್ಲ, ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಹೇಳೋ ಥರ ಇದು ಮಾಡ್ತಾರೆ. ಪ್ರತಿಯೊಂದು ಗಿಫ್ಟ್ ತಗೊಂಡು ಅದನ್ನು ಕೊಟ್ಬಿಟ್ಟು ಅಲ್ಲಿ ಫೋಟೋಸ್ ಎಲ್ಲ ತಗೋತಾಯಿದ್ರು. ಮತ್ತು ಡ್ರೈವರ್ಗೆ ಹಾರ ಶಾಲು ಎಲ್ಲ ಹಾಕಿ ಒಂದು ಥ್ಯಾಂಕ್ಸ್ ಹೇಳಿದ್ರು. ಅದಾದಮೇಲೆ ಲಗೇಜ್ ತೊಗೊಂಡು ಮನೆಗೆ ಬಂದ್ವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಅವ್ರ ಪಪ್ಪ ಬಂದರು. ಇವಾಗ ಟೈಮು 8 ಗಂಟೆ. ನಾವು ಹೋಗಿ ಅಲ್ಲಿ ವೆಲ್ಕಮ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡ್ಕೊಂಡು ಲಗೇಜ್ ಎಲ್ಲ ಇತ್ತಲ್ಲ ಎತ್ಕೊಂಡು ಕರ್ಕೊಂಡು ಬಂದ್ವಿ. ಬಂದ ತಕ್ಷಣ ಅವರು ಮನೆಗೆ ಅಲ್ಲಿ ಯಾವತ್ತೇ ಎತ್ತಿಟ್ಟಿದ್ವಲ್ಲ ಕಲ್ಲು, ಅದನ್ನ ಹೊರಗಡೆ ಇಟ್ಟು ಕಾಯಿನ ಹಿಡ್ಗಾಯಿ ಹೊಡೆದ್ಬಿಟ್ಟು ಒಳಗಡೆ ಬಂದು ದೀಪ ಹಚ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋದ್ರು. ಮಾಲೆ ತೆಗ್ದಾಕ್ಬಿಟ್ಟು ಮತ್ತೆ ಮನೆಗೆ ಬರ್ತಾರೆ. ಇವಳು ಅದು ತನಕನೇ ಬ್ಯಾಗ್ ವೆಯ್ಟ್ ಮಾಡೋಕ್ಕಾಗ್ದೇ ಎಲ್ಲ ಓಪನ್ ಮಾಡಿ ಆಲ್ರೆಡಿ ಏನಂತಂದವ್ರೆ ಅಂತ ನೋಡಾಯಿತು. ಪಾಪ ಫ್ಯಾನ್ ಹೆಂಗೆ ಫ್ಯಾನ್ ಓಪನ್ ಮಾಡೋದು, ಯೂಸ್ ಮಾಡೋದು ಅದನ್ನ ವಾವ್, ಫ್ಯಾನು, ಕ್ಲಿಪ್ಸು. ಅವ್ರ ಪಾಪಂಗೆ ತರೋದೇ ಗೊತ್ತಿಲ್ಲ ಹೆಂಗೆ ತಗೊಂಡು. ಆಲ್ರೆಡಿ ಒಂದು ಹಾಕ್ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಒಳಗೆ ಸರ ಹಾಕಿರೋದು. ಒಂದು ದಿನನೂ ಒಳಗೆ ಸರನೇ ಹಾಕಿಲ್ಲ. ಫಸ್ಟ್ ಇರಕಂದ ನಾವೆಲ್ಲ ಇದು ಚಿಕ್ಕ ವಯಸ್ಸಲ್ಲೇ ಹಾಕತ್ತಿದ್ದು. ಇವಾಗ ಯಾರು ಇಷ್ಟಪಡ್ತೀರ? ಆದರೆ ಫಸ್ಟ್ ಟೈಮ್ ಆದರೆ ಇವಳಿಗೆ ಈ ಸರ ವೇರ್ ಮಾಡಿರೋದು. ಚೆನ್ನಾಗಿ ಕಾಣ್ತಾವಳೆ ನೋಡಿ. ಹುಡುಗ ಎಲ್ಲ ಹುಡುಗನೇ, ಅದಕ್ಕೆ ಸರನೇ ಹಾಕಲಿ. ಇವತ್ತು ಹಾಕೊಂಡವಳೆ. ಡಾಕ್ಟ್ರ್ ಕಿಟ್ ಹೇಳಿದ್ಲು, ತಗೊಬಂದವ್ರೆ. ಡೆಂಟಲ್ ಡಾಕ್ಟ್ರು ಬೇಕಲೇಬೇಕು ಅಂತ ತರ್ಸ್ಕೊಂಡವಳೆ. ಆಮೇಲೆ ಮನೆಗೆ ಹೋಗಿ ಆಟಾಡೋ. ಮನೆಗೆ ಹೋಗಿ ಅಜ್ಜಿಗೆ ಅಲ್ಲಿಲ್ವಲ್ಲ, ಅಜ್ಜಿಗೆ ಅಲ್ಲಾಕ ಆಟಾಡೋ. ಸರಿನಾ? ಸರಿಕಂದ್ರೆ ಸರ ಹಾಕ್ಬಿಡಕಂದ್ರೆ ನೋಡೋ. ಸಿನಿಮಾ ದಿನ ನೋಡಿಲ್ಲ, ನಾನು ನೋಡಿಲಿ ಇನ್ನು ದಿನ ಇದೇ ಥರ ನೀನು ಏನೋ ಅಲ್ಲ ಕಣೆ ಅಂತೀನಿ. ಸರ ಹಾಕ ಮಗಳೇ ಚೆನ್ನಾಗಿ ಕಾಣ್ತಿದೆ ಹುಡುಗಿ ಥರ. ಹಾಕೈತಿಯಾ? ಇಲ್ಲಿ ನೋಡು ಪಾಪ ಚೆನ್ನಾಗಿರೋ ತಂದಿದ್ದು. ಏನು ತಂದಿದ್ದು ಪಾಪ ನಿಂಗೆ? ಬರೋದೇ ತಡ ಬ್ಯಾಗೆಲ್ಲ ಓಪನ್ ಮಾಡಿ ಅತ್ತಿಗೆ ಎತ್ತಿಟ್ಕೊಬಿಟ್ಲು. ಇರು ಮಗಳೇ ಬಾರೆ. ಇಲ್ಲಿ ನಮ್ಮ ಅತ್ತೆ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ ಅಂಗಡಿಲಿ. ನಾನು ಕರ್ಕೊಂಡು ಬರೋಕೆ ಹೋಗಿದ್ನಲ್ಲ, ಅಮ್ಮ ಇತ್ತು. ಇವಾಗ ನೋಡಿದ್ರೆ ದೇವಸ್ಥಾನಕ್ಕೆ ಹೋದ್ರಲ್ಲ ಮಾಲೆ ತೆಗಿಯೋಕ್ಕೆ ಸಾಂಬಾರು ಮಾಡಿದ್ದಾರೆ. ರೈಸ್ ಪಾಪ ಅಕ್ಕಿ ನೆನೆಸಿದ್ರು, ಅದಕ್ಕೆ ನಾನೇ ಹಾಕಿದ್ದೀನಿ. ಬೈತಾಯಿದ್ದೆ ಬಸ್ ಅಂತ. ಬಂದ ತಕ್ಷಣ ಊಟ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ನೀರು ಕಾಯ್ತಿದ್ದೆ. ಬಿಸಿ ಬಿಸಿ ಸ್ನಾನ ಮಾಡಿ ಪಾಪ ರೆಸ್ಟ್ ಮಾಡ್ತಾರೆ. ಒಂದು ವಾರದಿಂದ ಬಸ್ಸಲ್ಲಿ ನಿದ್ದೆ ಮಾಡೋಕೆ ಕಂಫರ್ಟಬಲ್ ಇರೋಲ್ವಲ್ಲ, ನಿದ್ದೆ ಆಗಿರಲ್ಲ, ಟಯರ್ಡ್ ಆಗಿರ್ತಾರೆ. ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಊಟಕ್ಕೆ ಹಾಕೋಬಿಟ್ಟು ಮತ್ತೆ ನಾನು ಮನೆಗೆ ಹೋಗ್ತೀನಿ. ನನ್ನ ಮಗಳು ಕರ್ಕೊಂಡು. ಅವಳಿಗಂತೂ ಅದು ಟಾಯ್ಸ್ ತಂದಿರೋದು ಫುಲ್ ಖುಷಿ ಆವಾಗಿಂದ. ಅಮ್ಮ ಪಾಪ ಥ್ಯಾಂಕ್ ಯು ಪಾಪ ಅದಕ್ಕೆ ಏನು ಅದು ಮಾಡಿದ್ದೇನೋ ಮುದ್ದು ಕೊಟ್ಟಿದ್ದೇನೋ. ನಾನು ಹಂಗೆ ಫೋನ್ ಚಾರ್ಜ್ ಹಾಕಿದ್ದೆ, ಅಂಗಡಿ ರೀಸ್ ತರಿಸ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೂಪರ್ ಕಾಣ್ತದೆ. ಮನೇಲಿ ಹೋಗಿ ಆಟ ಆಡೋ. ಅಜ್ಜಿ ಗಲ್ಲಿಲ್ವಲ್ಲ, ಅಜ್ಜಿ ಜೊತೆ ಆಟ ಆಡೋ. ಈ ಕಡೆ ಈಗ ಪಟಾಕಿಗಳು ಹೆಂಗೆ ಹೊಡಿತಾ ಇದ್ರು, ಮಿನಿ ಮಿನಿ ಪಟಾಕಿ ಅಷ್ಟೇ. ವಾವ್, ಕಲರ್ ಪಟಾಕಿ. ಇವಾಗ ಬೇರೆ ಬಸ್ನವ್ರು ಬಂದ್ರಲ್ಲ, ಅವ್ರು ಹೊಡಿತಾರೆ ಪಟಾಕಿ. ನಮ್ಮ ಮನೆಗೆ ಕಾಣ್ತಾ ಇತ್ತು ಇದು ಪಟಾಕಿ. ಸೂಪರ್ ಪಟಾಕಿ. ಹೆಂಗೆ ಹೊಡಿತಿದ್ದು ಮಗಳೇ? ಇವಾಗ ಫಲಹಾರ ಎಲ್ಲ ಹಂಚ್ಬೇಕು. ಬಾಳೆಹಣ್ಣು ರೆಡಿ ಇದೆ. ಆರೆಂಜು ಒಂದು ಬಾಕ್ಸು, ಆ್ಯಪಲ್ಲು, ಹಾಂ ಮತ್ತು ಇದು ಪೇಪರ್ ಅವಲಕ್ಕಿ. ಇದಕ್ಕೆ ಕಲ್ಸಕ್ಕರೆ ಮತ್ತು ಇದು ಪುಡಿ ಬೆಲ್ಲ ಎಲ್ಲನೂ ಇಲ್ಲೇ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ಪುಡಿ ಮಾಡಿಬಿಟ್ಟು ಇಲ್ಲೆಲ್ಲ ಮಿಕ್ಸ್ ಮಾಡ್ಬಿಡೋದು. ನಾನು ಕಟ್ ಮಾಡಿಕೊಟ್ಟೆ ಹಣ್ಣು ಹಾಕು. ಈಗ ಅಲ್ಲಿ ಹಾಕೋ ಕವರ್ ಒಳಗಡೆಗ. ಎಲ್ಲಿಗೆ ಹಾಕ್ತೇನೆ? ಹೊಸ ಕವರ್ಗೆ ಹಾಕೆ. ಅದಕ್ಕೆ ಹಾಕು. ಹಾಕಿರೋದಕ್ಕೆ ಹಾಕ್ತೀನಿ. ಬೇಗ ಹಾಕು. ಇದಾಕು, ತುಪ್ಪ ಹಾಕು, ಇದಾಕು. ಇನ್ನೇನು ಹಾಕ್ಬೇಕು ಅಲ್ಗ ನೋಡು. ಬಾಳೆಹಣ್ಣು ಕೈಗೇನು ಮೆತ್ಕೊಳ್ಳ ಬಿಡು, ಲಾಸ್ಟಿಗೆ ತೊಳೆ. ಗಳಿಗೆ ಒರೆಸ್ಕೊತಲ್ಲ, ಅದು ಯಾಕೆ ಸುಬ್ಬಿ? ಜನಗಳು ಕೊಡ್ಬೇಡ್ವಾ? ಸಾಕಾಗದೇ ಇಲ್ಲ ಇದೆಯಾ? ಹಣ್ಣುಗಳು ಎತ್ಕೊಂಡು ಹಾಕು. ಬಾಳೆಹಣ್ಣು ಅಲ್ಗ ಯಾವುದಕ್ಕೆ ಹಾಕಿಲ್ಲ, ಅದಕ್ಕೆ ಹಾಕಮ್ಮ. ಇಲ್ಲಿ 2 ಹಣ್ಣು ಮಡಗಿಲ್ಲಿ ಬಂಗಾರಿ.
ಯಾವುದಕ್ಕೆ ಹಾಕ್ಬೇಕು ಅದಕ್ಕೆ ಹಾಕು, ಅದಕ್ಕೆ ಹಾಕಿ. ಅಷ್ಟು ಒಂದು ಈಗ ಕಂಪ್ಲೀಟ್ ಆಯಿತು ಅಲ್ವಾ ಸುಬಿ? ನೀ ಏನು ಕೊಡೋದು ಬೇಡ, ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಕೊಡೋದು. ಇನ್ನು ಅದಕ್ಕೆ ಇದು ಬಾಳೆಹಣ್ಣು ಹಾಕಿಲ್ವಾ? ಆಪಲ್ ಆರೆಂಜು ತುಪ್ಪ ಹಾಕಿದ್ದ? ಬಾಳೆಹಣ್ಣು ಕೊಟ್ಟಿರೋ ನಿಮಿಷ. ಕವರ್ಗಳೆಲ್ಲನೂ ಬ್ಯಾಗ್ನೊಳಗೆ ತುಂಬಬೇಕು. ಬರೀ ಎರಡು ಮನೆಗೆ ಗೊತ್ತಂತಾನೆ ಕೊಟ್ಟೆಯಾ? ಫುಲ್ ಒಂದು 10 ಕವರ್ ಒಟ್ಟಿಗೆ ಹಾಕ, ಒಂದೇ ಸತಿ ಕೊಟ್ಬಿಟ್ಟು ಬರೋ. ಹಾಯ್ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡೇ ಮಧ್ಯಾಹ್ನ ರಾತ್ರಿಯಲ್ಲಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಎಲ್ರಿಗೂ ಮನೆಗೆ ಬರೋ ತನಕ ಅಮ್ಮ ಒಬ್ಬಿಟ್ಟು ರೆಡಿ ಮಾಡಿ ಮಡಗಿತ್ತು. ನನ್ನ ಫ್ರೆಂಡ್ಸ್ಗೆ ಒಂದು 4 ಪೋಸ್ಟ್ ಮಾಡಬೇಕು ಪಾರ್ಸೆಲು, ಪ್ರಸಾದ ಮತ್ತು ಪ್ರಸಾದ ಜೊತೆ ಒಬ್ಬಿಟ್ಟು ಕಳ್ಸೋಣ ಅಂತ. ನೈಟು ಅದೆಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ 11 ಗಂಟೆ ಆಯಿತು. ನೆಕ್ಸ್ಟ್ ಡೇ ರೆಡಿಯಾಗಿ ಒಂದು 4 ಫಂಕ್ಷನ್ಸ್ ಇತ್ತು, ಅಟೆಂಡ್ ಮಾಡಿಬಿಟ್ಟು ಇಲ್ಲೇ ನಮ್ಮ ಆಶೆ ಮನೆ ಪಕ್ಕ ಒಂದಿತ್ತು ಗೃಹ ಪ್ರವೇಶ ಮುಗಿಸ್ಕೊಂಡು ಹಿಂಗೆ ಬಂದ್ವಿ. ರೋಡು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇವತ್ತು ಬಂದು ಆಲ್ರೆಡಿ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ಎದ್ದಿಸ್ಬೇಕು 2 ಗಂಟೆ. ಇವಾಗ ಎದ್ದಿಸ್ಬಿಟ್ಟು ಊರಿಗೆ ಹೋಗೋದು. ನಾನು ಸೀರೆ ಹಾಕೋದ್ರಿಂದ ಫುಲ್ಲು ಶೆಕೆ ಅಂತ ಯಾವುದೋ ಒಂದು ನಮ್ಮ ಆಶೊಂದು ಡ್ರೆಸ್ಸು ಆಲ್ಟ್ರೇಷನ್ ಮಾಡಿಸಿರಲಿಲ್ಲ. ಆಯಿತು ಸದ್ಯ, ಇಲ್ಲಾಂದರೆ ನನ್ನ ಸೈಜ್ಗೆ ಅವಳದು ಸೈಜ್ ಡ್ರೆಸ್ ನನಗೆ ಆಗೋಲ್ಲ. ಒಂದು ಡ್ರೆಸ್ ಆಯಿತು ಹಾಕ್ಕೊಂಡು ಇವಾಗ ಪ್ರತಿ ಎದ್ದಿಸ್ತೀನಿ. ನಮ್ಮ ಅಕ್ಕನ ಮಗಳು ಕರ್ಕೊಂಡು ಹೋಗೋಣ ಅಂತ. ಜೊತೆಗೆ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅಕ್ಕ ಅವರು ನಾಳೆ ಇನ್ನೊಂದು 2-3 ದಿನ ಕರ್ಕೊಂಡು ಬರ್ತಾರೆ. ಇವನು ಕರ್ಕೊಂಡು ಹೋಗೋಣ ಅಂತ. ನನ್ನ ಮಗಳು ಸರ್ಪ್ರೈಸು, ನಮ್ಮ ಯಶು ಬಂದರೆ ಅವಳು ಸರ್ಪ್ರೈಸು. ಅದಕ್ಕೆ ಅವಳಿಗೆ ಹೇಳ್ತಿಲ್ಲ, ಫೋನ್ ಮಾಡಿ ಹೇಳಿಲ್ಲ. ಇವಾಗ ಕರ್ಕೊಂಡು ಹೋಗಬೇಕು. ಅವಳು ಇಲ್ಲೇ ನಗ್ತಾಳೆ, ಅಂತ ನಗ್ತಾ ಕೂತಳೆ. ನಮ್ಮ ಅಕ್ಕನ ಮಗ ಅವಳು ಕರ್ಕೊಯ್ತೀಯ ನಾನು ಬರ್ತೀನಿ ಅಂತ ಅವನು ಸೋಕಾಡ್ತಾನೆ ಅಷ್ಟೊತ್ತಿಂದ. ಅವ್ನು ಕರ್ಕೊಂಡೋದ್ರೆ ನನ್ನ ಮಗಳು ಇವನು ಇಬ್ಬರು ಕಿತ್ತಾಡ್ತಾರೆ. WW ಫೈಟಿಂಗು. ಕಿತ್ತಾಡಲ್ಲ ಗೊತ್ತು ಮಗನೇ. ನಿಮ್ಮ ಅಮ್ಮ ಕಳಿಸ್ತೀನಿ ಅಂದರೆ ಬಾ. ಅಮ್ಮ ಹೋಗು ಅಂತಂದ್ರೆ ಬಾ, ಕರ್ಕೊಂಡು ಹೋಗ್ತೀನಿ, ಹಂಗೇನೂ ಇಲ್ಲ. ಅಪ್ಪಂಗೆ ಫೋನ್ ಮಾಡ್ತೀನಿ ಇರಿದ್ರು ಬೇಡ 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 ಅಂತಾರೆ. ಇವಾಗ ಹೋಗಿ ನಾನಿವಾಗ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂದ್ಕೊಂಡಾಗ ಅರ್ಧಂಪರ್ಧ ನಿದ್ದೆ ಆಗ್ಬಿಟ್ಟು ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಮಲಗಿಲ್ಲ. ಒಟ್ಟಿಗೆ ಊರಿಗೆ ಮಲ್ಕೊಳ್ಳೋಣ ಅಂತಂದ್ರೆ ಇವಾಗ ಅದನ್ನೆಲ್ಲ ಬಾಕ್ಸ್ ಪ್ಯಾಕ್ ಮಾಡಬೇಕು, ಪೋಸ್ಟ್ ಮಾಡೋಕ್ಕೆ. ಇವತ್ತು ಎಷ್ಟೊತ್ತಾದರೂ ಕಳಿಸ್ಲೇಬೇಕು. ಇವಾಗ ಹೋಗಿ ಪೋಸ್ಟ್ ಮಾಡಿ ಅದನ್ನೆಲ್ಲ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಅದನ್ನ ಕೊಟ್ಟು ಮನೆಗೆ ಬರಬೇಕು. ಎಷ್ಟೊತ್ತಾಗುತ್ತೆ ನೋಡಬೇಕು. ಯಾಕಂತಂದರೆ ನೈಟೇ ಪ್ಯಾಕ್ ಮಾಡಿಬಿಟ್ರೆ ಏನು ಗೊತ್ತಾ, ಅದು ಒಬ್ಬಟ್ಟೆಲ್ಲ ಬಿಸಿ ಅಲ್ವಾ. ಪ್ಯಾಕ್ ಮಾಡಿಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ. ಅದು ಹೋಗೋದು ಒಂದು 3 ಡೇಸ್ ಆಗುತ್ತಲ್ಲ. ಹಾಗಾಗಿ ನೈಟ್ ಏನು ಪ್ಯಾಕ್ ಮಾಡಿಲ್ಲ. ಇವಾಗ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ 2 ಗಂಟೆ. ಇನ್ನು ನಾವು ಊರಿಗೆ ಹೋಗೋ ತನಕ 3 ಗಂಟೆ ಆಗುತ್ತೆ. ಅದನ್ನು ಪ್ಯಾಕಿಂಗ್ ಮಾಡೋ ತನಕ 1 ಅವರ್ 4 ಗಂಟೆ ಆಗ್ಬೋದು. ಹೋಗಿ ಮಾಡುವ. ಇವತ್ತು ಎಷ್ಟೊತ್ತಾದರೂ ಇವತ್ತು ಪ್ಯಾಕಿಂಗ್ ಮಾಡಲೇಬೇಕು. 2 ಡೇಸು ಕಂಟಿನ್ಯೂ ಬ್ಲಾಗೇ ಆಗೋಯ್ತು ಇದು. ಯಾಕಂದರೆ ಸಡನ್ ಪ್ಲ್ಯಾನು ಪೋಸ್ಟ್ ಮಾಡಬೇಕು ಅಂತಂತ. ಫಸ್ಟೇ ಅದು ಐಡಿಯಾ ಇದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಮಾಡಿ ಹಾಕ್ಬೋದಾಗಿತ್ತು. ಅರ್ಜೆಂಟಲ್ಲಿ ಪ್ರಸಾದ ಕಳ್ಸೋಣ, ಇದು ಶಬರಿಮಲೆದು ಅಂತ ಪ್ಲ್ಯಾನ್ ಬಂದ. ಬರೀ ಪ್ರಸಾದ ಏನು ಅಂತಂತ ಜೊತೆಗೆ ಒಬ್ಬಿಟ್ಟು ಸ್ವೀಟ್ ಆ್ಯಡ್ ಮಾಡಿದ್ದು. ಹೆಂಗಿದ್ರು ಮಾನಿಟೈಸೇಷನ್ ಆಗಿರೋದಕ್ಕೆ ಅವ್ರಿಗೆ ಸ್ವೀಟ್ ಟ್ರೀಟು ಸಿಕ್ಕಿದ್ರೆ ಏನಾದ್ರು ಪಾರ್ಟಿ ಜೋರಾಗಿ ಮಾಡಿಸ್ಬೋದಾಗಿತ್ತು. ಅವರೆಲ್ಲ ದೂರ ಇರೋದು, ಹಾಗಾಗಿ ಪ್ರೀತಿಯಿಂದ ಕಳಿಸ್ತಾ ಇರೋದು. ಎಲ್ಲ ಅರ್ಜೆಂಟ್ ಪ್ಲ್ಯಾನಿಂಗು. ಸಡನ್ ಪಾಪ ನೆನ್ನೆ ಅಮ್ಮ ಅರ್ಜೆಂಟಲ್ಲಿ ಮಾಡ್ತು. ಟೈಮೇ ಶಾರ್ಟೇಜ್ ಆಗೋಯಿತು. ಮತ್ತು ಊರಿಗೆ ಹೋಗಿ ನೆಕ್ಸ್ಟ್ ಪ್ಯಾಕಿಂಗಲ್ಲಿ ಸಿಗ್ತೀನಿ. ಓಕೆನಾ? ಬೈ. ಅವರಿಬ್ಬರು ಕಚ್ಚಾಡ್ತಾರೆ, ನಾನು ಹೋಗ್ತೀನಿ ಅಂತಂತ. ಯಾರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಫೈನಲ್ ಆಗಿಲ್ಲ. ಬಟ್ ಅಕ್ಕನ ಮಗಳು ರೆಡಿ, ಅವನು ಬರ್ತೀನಿ ಅಂತ ನಾನು ನೋಡಬೇಕು. ಯಾವುದು ಹೇಳಕ್ಕೂ ಹೆಂಗೆ ಹೇಳ್ತಾ ಇದ್ದಲ್ಲ. ಅಳ್ಬೇಡ ಕಣೋ, ವಿಡಿಯೋ ಮಾಡ್ತಾವನಿ. ನೀ ಹತ್ರ ಯಾವನಿವನು ಬ್ಯಾಡ್ ಬಾಯ್ ಅಂದ್ಬಿಡ್ತಾರಪ್ಪ. ಕಣ್ಣು ನೀರೇ ಬತ್ತಿಲ್ಲ, ಹೆಂಗೆ ಹೇಳೋದು? ತಲೆ ಬಸ್ಬಿಡೋಕೆ ಟೈಮ್ ಆಯ್ತಾ, ಹೋಯ್ತೀವಿ. ಸರಿ ಕಳಿಸಿ, ಸರಿ ಬರಲಿ. ಯಾಕೆ ನಿಂಗೆ ಬೇಜಾರ? ಇಬ್ಬರನ್ನೂ ಕಳಿಸ್ಬಿ, ಇಬ್ಬರು ಹೊಂಟೋರು ಏನು ಮಾಡಲಿ ಅಂದ್ರೆ. ನೀನಿಂದ ನಿದ್ದೆ ಬರಲ್ಲ. ಅದಕ್ಕೆ ನೀವು ಆದರ್ಶ ನೀವು ಬಂದೇ ಇರ್ತೀನಿಲ್ವ ಅವ? ಯಾನು ಇಲ್ಲ, ಅಳ್ತಿರ್ನಿಲ್ಲ ಅವ. ಬಂದೇಕಂದ ಅಮ್ಮ ಬೇಕು ಅಂತತ್ತೇ ಹೇಳಲ್ವ ಅವಳು? ಬಂದೇವಳು ಕರ್ಕೊಂಡು ಹೋಗ್ತೀನಿ.
ಈಸಿ ಬಿಕ್ಕಿಸೋದ್ರಳು ಅವ್ ಅಳ್ತೀರ ಇವ್ ನಗಡೋದು. ಹಾಂ ನಂದಿ ನಿಂಗೆ ಬರಕ್ಕೆ ಇಷ್ಟ ಇಲ್ವಾ? ನಳಿನಿ ನಿಂಗೆ ಬರಕ್ಕೆ ಇಷ್ಟ ಇದ್ರ ಬಾ ಸರಿ. ಲೋ ಕಣ್ಣು ಮುಚ್ಚಿಗಳು ಬೇಡ, ಬರಕ್ಕೆ ಇಷ್ಟನಾ? ನಳಿನಿ ಇನ್ನೊಂದು 3 days ತಾನೆ ಅಮ್ಮ ನೀನಿಬ್ರು ಬನ್ನಿ. ಈಗ ಅಶೋಕನ ಕರ್ಕೊಂಡು ಹೋಗ್ತೀನಿ. 3 ಜನ ಬಂದ್ಬಿಟ್ರ ಚಿನಿಮ ನೀನು ಇವೆ ಎಲ್ಲ ಸೇರ್ಕ ಕಿತ್ತಾಡ್ತಿದ್ದೀರಿ ಸರಿನಾ? ನಿಂಗೂ ಜಾಲಿ ತಾನೆ ಕಂದ. 3 ದಿನ ಆದ್ಮೇಲೆ ಬರ್ಬೋದಿಲ್ಲ, ಅಶೋಕ ಇರಲ್ವಲ್ಲ, ಜಾಲಿ ಜಾಲಿ ನಿಂಗ. ಅವಳದ್ ನೋಡಿ ಎಷ್ಟು ಕ್ಯೂಟ್ ಆಗಿರ್ತಾನೆ. ಜೂಮ್ ಹಾಕ್ಬೇಕು. ನಂದಿಗೆ ಸ್ಪೆಷಲ್ ಇವತ್ತು ಸಾಯಂಕಾಲಕ್ಕೆ ಪಾರ್ಟಿ. ನಂದಿಗ ನಾಳಿದ್ದು ನೀವೇ ಬನ್ನಿ. ಒಟ್ಟಿಗೆ ನಂಜನಗೂಡಿಗೆ ಹೋಗಿ ಮುಡಿ ಕೊಡ್ಸ್ಕೊಂಡು ಬನ್ನಿ ಸರಿನಾ? ಬುಂಡ ಮಾಡಿಸ್ಕೊಂಡು. ಹಾಂ ಅಳ್ಬಾರ್ದಕ್ಕಂದ ಕಣ್ಣೀರು ಉರ್ಸ್ಕ. ಗುಡ್ ಬಾಯ್ ಅಲ್ವಾ ನೀನು? ಎಷ್ಟನೇ ಕ್ಲಾಸ? 3ನೇ ಕ್ಲಾಸ? 4ನೇ ಕ್ಲಾಸ? 2ನೇ ಕ್ಲಾಸ? ಮಗನೇ ಬಂಗಾರಿ, ನಂಜನಗೂಡಿಗೆ ಹೋಗಿ ಒಟ್ಟಿಗೆ ಮುಡಿ ಮಾಡಿಸ್ಕೊಂಡು ಊರಿಗೆ ಬಂದ್ಬಿಡಿ. ಹಾಕೋಗಿ ರಜಾ ಮುಗಿಯಗಂಟು ಅಲ್ಲೇ ಇರೋ. ಜೂನ್ 1ನೇ ತಾರೀಕಂಟು ಅಲ್ಲೇ ಇರೋ ಊರ್ಲಿ. ಜೋರಾಗಿ ಮಾತಾಡೋ. ಅದೇನೋ ಮುಡಿನ ಮುಡಿ ಕಟ್ಕೊಂಡು ಯಾರ ಮುಂದಿನ ತಿಂಗ ಆಚೆ ವರ್ಷ ಯಾವ ವರ್ಷ ಮಾಡೇ ತಗ. ನೀನು ನಾಳೆ ಬರೋದು ಕಲಿ ಸರಿ. ಫಸ್ಟು ನೀರಲ್ಲೆಲ್ಲ ಆಟ ಆಡಾಗಿಲ್ಲ ಅಲ್ಲಿ ಸರಿನಾ? ಬೇವ್ರ ನೋಡ ಬೇವ್ರ ತಲಾ ಬಚ್ಚಳಗೆ ಟೈಮ್ ಆಯ್ತು. ಎದ್ದಿಸ್ತೀನಿ. ನಮ್ಮ ಯಜಮಾನ್ರು ಫುಲ್ಲು ನಿದ್ದೆ. ಸಾಹೇಬ್ರು ಆರಾಮಾಗಿ ಫ್ಯಾನ್ ಹಾಕೊಂಡು ರಾಜ ಮಹಾರಾಜನ ಥರ ಮಣಗಿರೋದು. ಜೊತೆ ಲೇ ಜೊತೆ ಹೋವಾ ಪಾಪ ಫುಲ್ ಇದ್ದಾರೆ. ಶಬರಿಮಲೆಲ್ಲ ಒಂದು ವಾರ ನಿದ್ದೆ ಇಲ್ವಲ್ಲ ಪಾಪ. ಸೊ ಹಾಗಾಗಿ ನಾವೇ ಇಲ್ಲಿ ನಮ್ಮ ಆಶ್ರಮನೆ ಪಕ್ಕದಲ್ಲೇ ಒಂದು 2 minutes ಡಿಸ್ಟೆನ್ಸ್ ಅಷ್ಟೇ ಅಲ್ಲಿ ಗೃಹ ಪ್ರವೇಶ ಇದ್ದಿದ್ದು. ಸರಿ ರೆಸ್ಟ್ ಮಾಡ್ಕೊಂಡು ಹೋಗ್ರಿ ಬನ್ನಿ ಅಂದ್ಬಿಟ್ಟು ಕರ್ಕೊಬಂದೆ. ಪಾಪ ಅವಾಗಿಂದ ಮಲಗೈತೆ ಅಲ್ಲಿ. ನೆನ್ನೆಲ್ಲ ಫುಲ್ ಮಲಗೋಕ್ಕೆ ಆಗಿಲ್ಲ ಅವ್ರಿಗೆ, ಕೆಲಸ ಇತ್ತು ಸ್ವಲ್ಪ, ಅದಕ್ಕೆ ಫುಲ್ ಇದ್ದೆ ಪಾಪ. ಎಚ್ಚರನೇ ಇಲ್ಲ. ನಮ್ಮ ಅಕ್ಕನ ನೋಡಿರ್ತೀರ ಅನ್ಕೋತೀನಿ. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಸಿಂಪಲ್ ಆಗಿ ಅದು ರೂಮು, ಇದು ಹಾಲು, ಅದು ಕಿಚನ್ನು, ಇದು ಸ್ಕ್ರೀನ್ ಇರೋದು ದೇವ್ರ ಮನೆ. ಹೊರಗಡೆ ಅಮೌಂಟ್ ಐತೆ ಗೊತ್ತಾ? ಅದು ಒಳಗಡೆ ಹೋದರೆ ಮನೆ ಒಳಗಡೆನೆ ಅಮೌಂಟ್ ಸಂದಿಯಲ್ಲಿ ಒಂದು ಗ್ಯಾಪ್ ಐತೆ, ಅಲ್ಲಿ ವಾಶ್ರೂಮು ಮತ್ತು ಟಾಯ್ಲೆಟ್ ಇರೋದು. ಏನು ಬೇಕಂದ್ರೆ ಯಾವ ಸ್ವೀಟ್ ಬೇಕಪ್ಪ ನಿಂಗೆ? ಹಾಂ ಸೋಂಪ ಪುಡಿ. ಸೋಂಪ ಪುಡಿ ತಾನೇ? ಸೋಂಪ ಪುಡಿ ನಾನು ತರಿಸ್ಕೊಟ್ಟಿ ಬಾ. ಸೋಂಪ ಪುಡಿ ಕಣ್ ಬಾ. ಅದು ಬೇಕಾ ನಿಂಗ? ಊರಿಗೆ ಬಂದಾಗ ತರಿಸ್ಕೊಟ್ಟಿ ಬಿಡು. ಬರೋದಕ್ಕಿರೋದು ಇದ್ರೆ ಎತ್ಕ ಮಗಳು ಏನಾರು 3 ಬುಕ್ಕಾ ಎತ್ಕೊ. ವಿಕ್ಷು ಮಲಿಕಣ ಬರಿಬೇಕು. ಅವಳು ಇದ್ದಾಗ ಕೂಗೆ ಇಟ್ಟಿದ್ರೆ ಕಿತ್ಕೊಂಡು ಅರ್ಧ ಆಗ್ತಲ್ಲ ಬುಕ್ಸ್ದೆಲ್ಲ. ನಂದು ಬೇಕಂದಿಲ್ಲಿ ಬಾರೋ ಬಾರ ಬುಲ್ಬುಲ್ ಬಾ ಮಗನಲ್ಲಿ ವೀಡಿಯೋ ಮಾಡ್ತಾನಿಲ್ಲಿ. ಆಗ್ಲೇ ಹೇಳೋದೇ ಚೆನ್ನಾಗಿ ಹೇಳ್ತೀರ ಗೊತ್ತಾ? ವೀಡಿಯೋ ಹಾಕ್ತೀನಿ ನೋಡಿ ನೀನು ಹೇಳೋ ಸೋಟ ಸರಿನಾ? ಏ ಕ್ಯಾನ್ ಹಾಕ್ಬಾರ್ದ ಮಗನೆ, ಚೆನ್ನಾಗಿ ಕಾಣ್ತಿದೆ ಇಲ್ಲ? ಹಾಕ್ತಿ ನೋಡಿದೆ. ಅವನೇ ಹಾಕುವಂದೈತೆ. ಅವ್ನು ದೊಡ್ಡವನಾದ್ಮೇಲೆ ಅವ್ನು ಹೆಂಡ್ತಿಗೆ ತೋರಿಸ್ಲಿ ನಾನು ಈ ಥರ ಚಿಕ್ಕವನಾಗಿದ್ದಾಗ ಹೇಳ್ತಿದ್ದೆ ಅಂತ ತೋರಿಸ್ಲಿ ಅಲ್ವಾ? ಅಲ್ವೇನೋ ಸುಂದರ ಸುಂದರ ಸುರ ಸುಂದರ. ಬೇವ್ರು ನೋಡಿ ಹೋಗಲ್ ಚಿಕ್ಕಪ್ಪಂದಣ್ಣ ನನ್ಗಳ ಕೂತ್ಕೋಗಲ್ ಫ್ಯಾನ್ಲಿ.
ಎಲ್ಲ ಆರಲಿ ಬೆವರಲ್ಲವೇ. ಇವಾಗ ಸಮಾಧಾನ ಆದ ಅವನು ನೀವು ಹೋಗಿ ಅಂತ. ಆಶು ಮಮ್ಮಿ ನಾಳೆಗೆ ಬರ್ತಾಳೆ. ಇವನು ಲಾಸ್ಟ್ ಹೇಳ್ತಿದ್ದೆ, ಇವನು ಕರ್ಕೊಂಡು ಎತ್ತಾಕ ಬಂದ್ವಿ ಅತ್ತಗೆ. ಸಿನಿಮಾ ನಿಂಗೆ ಸರ್ಪ್ರೈಸ್ ಹೆಂಗೆ ಅಣ್ಣ ಯಶೋಕ ಬಂದಿರೋದು, ನಂದು ಯಶೋ ಬಂದಿರೋದು. ಸೂಪರಾ ಸೂಪರ್. ಖುಷಿ ಆಯ್ತಾ ನಿಂಗೆ ನಂದಣ್ಣ ಬಂದಿದ್ದು? ಅವನೇ ಹಾಕ ಬಂದ ಹೆಲ್ಮೆಟ್ ಹಾಕತೀನಿ ನಾನು ಅಂದ್ಬಿಟ್ಟು ಹಾಕೊಂಡಿದ್ದ. ಮಳೆ ಬರ್ತಿತ್ತು ಕಣಮ್ಮ. ಇವನು ಲಾಸ್ಟ್ ಹೇಳೋಕೆ ಶುರು ಮಾಡ್ಕೊಂಡು ಬರಲೇಬೇಕು ಅನ್ಕ ಆಟ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಇನ್ನು ಸ್ವಲ್ಪ ಹೊತ್ತಿನ ಮುತ್ತಾಡ್ಕೊಂಡು ಕಡ್ಕೊತಾಳೆ. ಈಗ ಸ್ಟಾರ್ಟಿಂಗು ಬಂದ ತಕ್ಷಣ ಆಮೇಲೆ ಕಿತ್ತಾಡ್ತಾಳೆ. ನಂದೋಣ ಮುತ್ತಿಕಬೇಕಂದ ಎತ್ತಕ್ಕೆ ಹೋಯ್ತಾಳೆ ಒಳಕ್ಕೆ. ನಂಗೂ ಕಾಜು ಮಾಡ್ಕೊಂಡದ ಕಣಮ್ಮ. ಓಹೋ ಡಾಕ್ಟ್ರ್ ಕಿಟ್ ಎತ್ಕ ಬಂದ. ಅಲ್ಲಿ ಡಾಕ್ಟ್ರ್ ಅವರು ಸಿನಿಮಾ ನಾನು ನೋಡಿಲಿ ಅಮ್ಮ ವೀಕ್ಷಿಸಬೇಕು ಅನ್ಕ ಬಂದನ. ನೀವು ಜೊತೆಗೆ ಒಡೆಯೋದು ಮಾಡೋದು ಕಿತಾಪತಿ ಮಾಡಿದ್ರೆ ಪುನಃ ಊರಿಗೆ ಹೊಟ್ಟೋಯ್ತಾನ. ನಾನು ಬರ್ತೀನಿ ಅಂತ ಹೇಳ್ತಿದ್ದ, ಅದಕ್ಕೆ ಕರ್ಕೊಬಂದಿನಿ. ನೀ ಆಮೇಲೆ ಹೊಡಿಬಾರ್ದು ಅವನ್ಗ ಪ್ರೀತಿಯಿಂದ ನೋಡ್ಕೋಬೇಕು ಆಯ್ತಾ, ಇಲ್ಲಾಂದ್ರೆ ಹೇಳೋಕೆ ಶುರು ಮಾಡ್ಬಿಡ್ತಾನ ನಾವು ಆಯ್ತಾ. ಅವ್ರ ಮಮ್ಮಿ ಇಲ್ಲ, ಅವ್ರ ಪಪ್ಪ ಇಲ್ಲ. ಓಕೆ ಡನ್. ಹೊಡೆಯಲ್ಲ ನಾನು ಹೊಡೆಯಲ್ಲ. ನಂದು ಹೆಚ್ಚು ಹಾಕೊಂಡ್ ಹೊಡೆಯಂಗಿಲ್ಲ, ನಂದು ಹೊಡೆಯಂಗಿಲ್ಲ, ಇಬ್ರಿಗೂ ಹೊಡೆಯಂಗಿಲ್ಲ. ಪಪ್ಪ ತಂದಿದ್ದವನು. ಇವ್ರದ್ದು ಆಟ ಪಾಠ ಮುಗಿಯಲೇನು. ಸ್ವಲ್ಪ ಪ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡ್ಬೇಕೀಗ. ಅಂಗಡಿ ಬೇರೆ ಹೋಗ್ಬೇಕು. ಯಾವ ಕೆಲಸ ಮಾಡಿದೆ ಯಾವ ಕೆಲಸ ಬಿಡೋದು ಅನ್ನಂಗ್ಬಿಟ್ಟು. ಬಂಗಾರ ಊಟ ಮಾಡಿದೆ ಬಂಗಾರ ಮಧ್ಯಾಹ್ನ? ಬಂಗಾರ ಆಮೇಲೆ ಹೊಟ್ಟೆ ಸಿಗ್ತದ ಆಮೇಲೆ ಮಾಡ್ದಕ್ಕಂದ. ಆಮೇಲೆ ಊಟ ಮಾಡಿದೆ ಬಂಗಾರ. ಸರಿ ಬಂದು ಪಪ್ಪ ತಂದಿರ ಕನ್ನಡಕ ಅದು ರಾತ್ರಿ ಎತ್ಕೊ ಬಂದ್ವಿ. ಕೈ ನೋಯ್ತ ಕಣಿ. ಕೈ 8 ಮುಸುಡಿ ತೊಳೆ ನಡಿ ಚಾಕ್ಲೇಟ್ ತಿಂದಿದೆ ಅದಕ್ಕೆ 8 ಫ್ಯಾನು ಅದು ಹ್ಯಾಂಡ್ ಫ್ಯಾನು. ಓಹೋ ನಿಮ್ಮ ಅಪ್ಪ ರಾಜನಾ? ಟೈಮ್ ಆಲ್ರೆಡಿ 11 ಗಂಟೆ. ಪ್ಯಾಕಿಂಗ್ ಎಲ್ಲ ಮುಗೀತು. ನಾಳೆ ತಗೊಂಡೋಗಿ ವಾಶ್ ಮಾಡಬೇಕು. 1 2 3 4 ಇದು ಇನ್ನೊಂದು ರ್ಯಾಪ್ ಮಾಡಬೇಕು. ಬೆಳಗ್ಗೆ ಮಾಡ್ಕೋತೀನಿ. ಮುಗೀತು 4 ಬಾಕ್ಸು ಪ್ಯಾಕಿಂಗು. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಗುಡ್ ನೈಟ್ ಎಲ್ರಿಗೂ. ನನ್ನ ಮಗಳು ಮಲ್ಗೋಳು, ಎಲ್ಲರೂ ಮಲ್ಗೋರು, ಅದಕ್ಕೆ ನೆಕ್ಸ್ಟ್ ಮಾತಾಡ್ತೀನಿ. ಬಾಯ್.